10ನೇ ತಾರೀಕು ಮಾರ್ಚ್ನಿಂದ ನಾಡ್ದು ಏಪ್ರಿಲ್ 4ನೇ ತಾರೀಕಿನವರೆಗೆ ವಿವಿಧ ಧಾರ್ಮಿಕ, ವೈದಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ನಡೆಯುತ್ತಿದೆ. ಕಳೆದ 12 ವರ್ಷಗಳ ಹಿಂದೆ 2014ರಲ್ಲಿ ಶ್ರೀ ಜಗದಂಬಿಕಾ ದೇವಿ ಮಂದಿರವನ್ನು ಸಂಪೂರ್ಣವಾಗಿ ನವೀಕರಣಗೊಳಿಸಿ ಆ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಲಾಯಿತು. ಈಗ 12 ವರ್ಷಗಳ ಬಳಿಕ 2016ರಲ್ಲಿ ಶ್ರೀ ಜಗದಂಬಿಕಾ ಮಂದಿರಕ್ಕೆ ಹಾಗೂ ಮಹಾಮಾಯಿ ಸಾನ್ನಿಧ್ಯಕ್ಕೆ ಎರಡೂ ಸಾನ್ನಿಧ್ಯಗಳಿಗೆ ಸುಸಜ್ಜಿತವಾದಂಥ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿ ಒಟ್ಟು ಮಂದಿರವನ್ನು ಮತ್ತೊಮ್ಮೆ ಸಂಪೂರ್ಣವಾಗಿ ನವೀಕರಣವನ್ನು ಮಾಡಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಈಗಾಗಲೇ ಸುಮಾರು ಪ್ರತಿನಿತ್ಯ ಸುಮಾರು 1.5-2 ತಿಂಗಳಿನಿಂದ ಹಿಡಿದು ಪ್ರತಿನಿತ್ಯ ಅಲ್ಲಿರುವಂಥ ಸುಮಾರು ಸರಾಸರಿ 150 ಜನ ಕಾರ್ಯಕರ್ತರು, ಅದು ಮಕ್ಕಳು, ಮಹಿಳೆಯರು, ಪುರುಷರು, ಹಿರಿಯರೇನಂದರೆ ಎಲ್ಲರೂ ಸೇರಿಕೊಂಡು ಅಲ್ಲಿರುವಂಥ 4 ಗ್ರಾಮಗಳ ಭಕ್ತಾದಿಗಳು ಈ ಮಂದಿರಕ್ಕೆ ಮೂಡನಡುಗೋಡು, ಬುಡೋಳಿ, ಪಂಜಿಕಲ್ಲು, ಅದೇ ರೀತಿ ಬಂಟ್ವಾಳ ಕಸ್ಬ ಈ 4 ಗ್ರಾಮಗಳನ್ನು ಒಳಗೊಂಡ ಭಕ್ತರನ್ನು ಒಳಗೊಂಡಂಥ ಒಂದು ಮಂದಿರ. ಶ್ರೀ ಜಗದಂಬಿಕಾ ದೇವಿಯನ್ನ ಅಲ್ಲಿ ನೆಲೆಗೊಳಿಸಿ ನಿತ್ಯ 2 ಹೊತ್ತು ಪೂಜೆ ನಡೆಯುತ್ತದೆ. ಸ್ಥಳೀಯ ಅರ್ಚಕರಿಂದ ಪೂಜೆ ನಡೆಯುತ್ತದೆ. ಶುಕ್ರವಾರ ದಿವಸ ವಿಶೇಷವಾದಂಥ ಭಜನಾ ಸೇವೆ ನಡೆಯುತ್ತದೆ. ವಾರ್ಷಿಕವಾಗಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ವರ್ಧಂತ್ಯುತ್ಸವ ನಡೆಯುತ್ತದೆ. ಪ್ರತಿಷ್ಠಾ ದಿವಸವನ್ನು ಆಚರಣೆ ಮಾಡ್ತೇವೆ ನಾವು. ಆ ದಿವಸ ಬೆಳಿಗ್ಗೆ ಚಂಡಿಕಾ ಯಾಗ ಇರ್ತದೆ, ಸಂಜೆ ಯಕ್ಷಗಾನ ಬಯಲಾಟವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಅದರ ಮರು ದಿವಸ ಕ್ಷೇತ್ರದಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಂಥ ಮಾರಿ ಪೂಜೆಯನ್ನು ಕೂಡ ಅಲ್ಲಿ ಆಚರಣೆಯನ್ನು ಮಾಡ್ತೇವೆ. ಮಾರಿ ಓಡಿಸುವ ಕೆಲಸವನ್ನು ಮಾಡ್ತೇವೆ ನಾವು. ಹಾಗೆ ಸುಮಾರು ಸಾವಿರಾರು ಭಕ್ತರು ಈ ಒಂದು ಮಂದಿರಕ್ಕೆ ನಡೆದುಕೊಳ್ತಾ ಇದ್ದಾರೆ. ಅಲ್ಲಿಗೆ ದೀನರಾಗಿ ಬಂದಂಥ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ, ಸಂಪೂರ್ಣ ಶರಣಾಗತಿಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿದರೆ ಶ್ರೀ ಜಗದಂಬಿಕಾ ದೇವಿ, ಅದೇ ರೀತಿ ಮಹಾಮಾಯಿ ಪರಿವಾರ ಶಕ್ತಿಗಳು ಅವರೆಲ್ಲ ಕಷ್ಟಗಳನ್ನು ನೀಗಿಸಿದಂಥ ಉದಾಹರಣೆ ಹಲವಾರಿದ್ದಾವೆ. ಹಾಗಾಗಿ ಕಳೆದ 10 ತಿಂಗಳಿನಿಂದ ಈ ಜೀರ್ಣೋದ್ಧಾರದ ಸಮಿತಿಯನ್ನು ರಚನೆ ಮಾಡಿಕೊಂಡು ಈಗ 1.5 ತಿಂಗಳಿಂದ ಬ್ರಹ್ಮಕಲಶೋತ್ಸವ ಸಮಿತಿ ಕೂಡ ರಚನೆಯಾಗಿ ಒಟ್ಟು ಎಲ್ಲ ಕಾರ್ಯಕರ್ತರು ಸುಮಾರು 18 ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೇವೆ. 18 ಸಮಿತಿಗಳಲ್ಲಿ ಸುಮಾರು 600ಕ್ಕಿಂತಲೂ ಹೆಚ್ಚು ಕಾರ್ಯಕರ್ತರು ಅದರಲ್ಲಿ ತೊಡಗಿಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಸಮಿತಿ ಅತ್ಯಂತ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಸಮಿತಿಗಳು ಈ ವ್ಯವಸ್ಥೆಯನ್ನ ಮಾಡುವುದಕ್ಕಾಗಿ ಸುಮಾರು 18 ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಎಲ್ಲರೂ ಸಕ್ರಿಯರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಜೆ ಹೊತ್ತು ತಾವು ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ಈ ಹಿಂದೆ ಅಲ್ಲಿ ನಡೆಯುತ್ತಿರುವಂಥ ಶ್ರಮದಾನದ ಕೆಲಸಗಳನ್ನು ನೋಡಿದರೆ ಹಲವರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಕೂಡ ಸುಮಾರು ರಾತ್ರಿ 5 ಗಂಟೆಯವರೆಗೆ ಅಲ್ಲಿರುವಂಥ ಇಂಟರ್ಲಾಕ್ ಅನ್ನು ಅಳವಡಿಸುವಂಥ ಕೆಲಸವನ್ನ ಸುಮಾರು 150ಕ್ಕಿಂತಲೂ ಹೆಚ್ಚು ಕಾರ್ಯಕರ್ತರು, ಕೇವಲ ದಡಲಕಾಡಿನ ಕಾರ್ಯಕರ್ತರು ಮಾತ್ರ ಅಲ್ಲ, ಬಂಟ್ವಾಳ ಕಸ್ಬದ ಕಾರ್ಯಕರ್ತರು, ಪಂಜಿಕಲ್ಲಿನ ಕಾರ್ಯಕರ್ತರು, ಬುಡೋಳಿಯ ಕಾರ್ಯಕರ್ತರು, ಸುತ್ತಮುತ್ತಲಿನ 4 ಗ್ರಾಮಗಳ ಎಲ್ಲ ಕಾರ್ಯಕರ್ತರು ಅಲ್ಲಿ ಸೇರಿಕೊಂಡು ಶ್ರಮ ಸೇವೆಯನ್ನು ಮಾಡುವುದನ್ನು ನೀವೆಲ್ಲರೂ ಕಾಣಬಹುದು. ಸುಮಾರು ಮಧ್ಯಾಹ್ನ ನಂತರ 3 ಗಂಟೆಯ ನಂತರ ಬಂಟ್ವಾಳದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಒಂದು ಭವ್ಯವಾದಂಥ ಪರಕಾಣಿಕೆ ಮೆರವಣಿಗೆ ನಡೆಯುತ್ತಿದೆ. ಇಲ್ಲಿ ಬಾಳಿಗೆರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರು ಕೂಡ ಈ ಒಂದು ಬಹಳ ದೊಡ್ಡದಾದಂಥ ಭವ್ಯವಾದಂಥ ಶೋಭಾಯಾತ್ರೆಯೊಂದಿಗೆ ಹೊರಕಾಣಿಕೆ ಸುಮಾರು 7:30 ಗಂಟೆ ಹೊತ್ತಿಗೆ ಕ್ಷೇತ್ರವನ್ನು ತಲುಪಲಿಕ್ಕಿದೆ. ಸಭಾ ಕಾರ್ಯಕ್ರಮ ಇರ್ತದೆ ಸಂಜೆ 5:30 ಗಂಟೆಗೆ. ಈ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಅದೇ ರೀತಿ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದಂಥ ಸಮಾಜದ ಗಣ್ಯರು ಶ್ರೀ ರುಕ್ಮಯ ಪೂಜಾರಿಯವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಶ್ರೀ ರಮಾನಾಥ ರೈಯವರು ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ನಮ್ಮ ಕೊಡುಗೈ ದಾನಿಗಳು, ಉದ್ಯಮಿಗಳಾಗಿರುವಂಥ ಎರೆಕಳ ರಘುನಾಥ ಸ್ವಾಮೀಜಿಯವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹೀಗೆ ಹಲವಾರು ಗಣ್ಯರು. ನಾಡ್ದು 31ನೇ ತಾರೀಕು ಸಂಜೆ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಒದಗಿಸ್ತಾ ಇದ್ದೇವೆ. ಸಾಂಸ್ಕೃತಿಕ 9 ಗಂಟೆವರೆಗೆ ನಡೆಯುತ್ತದೆ. 1ನೇ ತಾರೀಕು ನಾಳೆ ಸಭಾ ಕಾರ್ಯಕ್ರಮ ಆದ ನಂತರ ಒಂದು ಓಂಕಾರ ಎನ್ನುವಂತ ಒಂದು ಪೌರಾಣಿಕ ನಾಟಕ ಕೂಡ ನಡೆಯಲಿಕ್ಕಿದೆ. 1ನೇ ತಾರೀಕು ಸಾಂಸ್ಕೃತಿಕ ಸಂಗಮ ನಡೆಯುತ್ತದೆ. 2ನೇ ತಾರೀಕು ಅತ್ಯಂತ ಪ್ರಮುಖವಾದಂಥ ದಿನ, ಅತ್ಯಂತ ನಮಗೆ ಪವಿತ್ರವಾದಂಥ ದಿನ.
ಆ ದಿವಸ ಬೆಳಿಗ್ಗೆ 2ನೇ ತಾರೀಕು 9:40 ಶುಭ ಮುಹೂರ್ತದಲ್ಲಿ ಶ್ರೀದೇವರ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಜಿ ಟಿವಿ ಖ್ಯಾತಿಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಪ್ರಸಿದ್ಧರಾದಂಥ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಿದ್ದಾರೆ. ಅವರು ವಹಿಸಿಕೊಳ್ಳಲು ನಾವು ಅವರಿಗೆ ಆಮಂತ್ರಣವನ್ನು ಕೊಟ್ಟಂತ ಡಾಕ್ಟರ್ ಪ್ರಭಾಕರ್ ಭಟ್ರು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ನಮ್ಮೆಲ್ಲರ ನೇತಾರರು, ಹಿಂದೂ ಸಮಾಜದ ಪ್ರಮುಖ ನೇತಾರರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ರು ಅವರು ಕೂಡ ಭಾಗವಹಿಸಲಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಬರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ MLAಗಳು, ಶಾಸಕರು ಬರ್ತಾರೆ. 58 ಜನ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ 2 ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ.